नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तस्तु असेड सन्मंगलानि सन्तु। श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य प्रातःसङ्कल्पगद्य विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेड सन्मंगलानि सन्तु।
ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಮೋಕ್ಷಾರ್ಥ ಪುರುಷಾರ್ಥ ಪರದೆ ಸಾತ್ಯ ಸಾಧನೀಭೂತೆ ಅದ್ಯ ಪ್ರಾತಃಸಂಕಲ್ಪಗದ್ಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಪ್ರಾತಃಸಂಕಲ್ಪಗದ್ಯ ಹೇಳ್ತೇನೆ ಅಂತೇಳಿ 2 ಸಲ ಹೇಳಿದ್ದೇನೆ. ಯಾಕೆ ಅಂತಕೊಂಡಂತಂದರೆ, ನಿನ್ನೆ ನಾವು ಸವಿತೃನಾಮಕ, ವ್ಯಾಪ್ತರೂಪಾತ್ಮಕ, ಶೂನ್ಯಾಭಿಧ, ಕಾಲಾಭಿಧ, ಕೇವಲಾಭಿಧ ಅನ್ನುವ ಭಗವಂತನ ರೂಪದ ಚಿಂತನೆಯನ್ನು ಮಾಡಿದ್ದೇವೆ. ಬ್ರಹ್ಮರೂಪದ ಚಿಂತನೆಯನ್ನು ಪ್ರಾರಂಭಿಸಿದ್ದೇವೆ. ಬ್ರಹ್ಮನ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದ್ದರೆ ನಮ್ಮ ಆಚಾರ್ಯರ ಗ್ರಂಥ ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ. ಆಚಾರ್ಯರು ಅಲ್ಲಲ್ಲಿಕ್ಕಿಂತ ಹುಡುಕಿ ತೆಗೆದು ಬ್ರಹ್ಮ ಅಂದರೆ ವಿಷ್ಣು ಅನ್ನೋದನ್ನು ನಮಗೆ ನಿರ್ಧಾರ ಮಾಡಿ ಹೇಳಿಕೊಟ್ಟಿದ್ದಾರೆ. ನಿನ್ನಿನ ದಿವಸ ನಾನು ಹೇಳಿದೆ, 16 ಅಧ್ಯಾಯಾತ್ಮಕವಾಗಿರತಕ್ಕಂತಹ ಸೂತ್ರ ಸಾಹಿತ್ಯದಲ್ಲಿ 2ನೇ ಸೂತ್ರ ಸಾಹಿತ್ಯ ಅನ್ನಿಸಿದ ದೈವೀ ಮೀಮಾಂಸ, ಅದರ ಕೊನೆಯ 2 ಸೂತ್ರಗಳು ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಥಾತೋ ಬ್ರಹ್ಮಜಿಜ್ಞಾಸ, ವಿಷ್ಣುವಿನ ಜಿಜ್ಞಾಸೆ ಬ್ರಹ್ಮಜಿಜ್ಞಾಸೆ ಅಂತನ್ನೋದನ್ನು ನಿನ್ನೆ ವಿವರಣೆ ಮಾಡಿ ನಾನು ಹೇಳಿದ್ದೆ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾರೆ, ಇಲ್ಲ ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಬಂದಿದೆಯಲ್ಲ, ನಾನೇ ಬ್ರಹ್ಮ ಅಂತಿಕೊಂಡು ಅಂತೇಳಿ ಒಬ್ಬ ಋಷಿ ಹೇಳಿದ್ದಾನಲ್ಲ, ಅದರಿಂದ ಜೀವ ಯಾಕೆ ತೆಗೆದುಕೊಳ್ಳಬಾರ್ದು? ಅದನ್ನು ಉಲ್ಲೇಖಿಸಿ ಆಚಾರ್ಯರು ಹೇಳ್ತಾರೆ, ಬ್ರಹ್ಮವಾ ಇದಮಗ್ರ ಆಸೀತ್. ಇದು ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದ 5ನೇ ಬ್ರಾಹ್ಮಣದ 4ನೇ ಅನುವಾಕ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಾತ್ರ ಇದ್ದ, ಉಳಿದವರೆಲ್ಲರೂ ಕ್ರಿಯಾಹೀನರಾಗಿದ್ದರು. ಆಗ ಪರಮಾತ್ಮ ತನ್ನ ವರ್ಣನೆಯನ್ನು ಜಗತ್ತಿಗೆ ಮಾಡಿಕೊಡ್ತಾನೆ. ನನ್ನನ್ನು ಈ ರೀತಿಯಾಗಿ ನೀವು ತಿಳಿದುಕೊಳ್ಳಿ ಅಂತೇಳಿ. ತದಾತ್ಮಾನಂ ಏವ ಅವೇತ್. ಆ ಪರಮಾತ್ಮ ತನ್ನನ್ನೇ ತಾನು ಈ ರೀತಿಯಾಗಿ ತಿಳಿದುಕೊಂಡ, ನಮಗೆ ತಿಳಿಸಿ ಹೇಳಿದ. ಏನಂತ ತಿಳಿಸಿ ಹೇಳಿದ? ಅಹಂ ಬ್ರಹ್ಮಾಸ್ಮೀತಿ. ನನ್ನನ್ನು ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ರೀತಿಯಿಂದ ತಿಳಿದುಕೊಳ್ಳಿ. ಹಾಗಾದ್ರೆ ನಾವೇ ಬ್ರಹ್ಮ ಅಂತ ತಿಳಿದುಕೊಳ್ಳೋಣ? ಹಾಗಲ್ಲ. ಆಚಾರ್ಯ ಹೇಳ್ತಾರೆ, ಅಹಂ ಅಂತಂದರೆ ಅಹೇಯಂ. ಯಾವುದನ್ನು ನಾವು ಬಿಟ್ಟಿರಲಿಕ್ಕಾಗೋದಿಲ್ಲ. ಅಹೇಯ ಅಂದರೆ ಅಹಂ ಅಂತೇಳಿ ಅದರ ಆ ರೀತಿಯಾಗಿ ಅದನ್ನು ವಿಭಾಗ ಮಾಡಲಿಕ್ಕೆ ಬರ್ತದೆ. ಯಾವ ವ್ಯಕ್ತಿಯನ್ನು ನಾವು ಬಿಟ್ಟಿರಲಿಕ್ಕಾಗೋದಿಲ್ಲ, ಅದಕ್ಕೆ ಅಹಂ ಅಹಂ ಅಂತ ಹೆಸರು. ದೇವರನ್ನು ಬಿಟ್ಟಿರ್ಲಿಕ್ಕಾಗ್ತದೆಯಾ? ನಿನ್ನೆ ದಿವಸ ನೀವು ಕೇಳಿದ್ದೀರಲ್ಲ, ದೇವರು ಹೋದಾಕ್ಷಣಕ್ಕೇನೆ ಶರೀರ ಡೆಡ್ ಬಾಡಿ ಅಂತ ಅನಿಸ್ಕೊಳ್ತದೆ. ದೇವರು ಇರುವವರೆಗೂ ಅಪ್ಪ, ಕಾಕ,
ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ ಅಂತೇಳಿ ಒಬ್ಬ ವ್ಯಕ್ತಿಯನ್ನು ಕರೀತೇವೆ. ಅಲ್ಲಿಂದ ಪರಮಾತ್ಮ ಹೊರಟ, ವಾಯುದೇವರು ಹೊರಟು ಬಿಡ್ತಾರೆ. ಜನ ಅಳ್ತಾರೆ 1 ತಾಸು 2 ತಾಸು. ಆನಂತರ ಯಾಕೆ ಹೆಣ ಎಷ್ಟೊತ್ತಿಟ್ಟುಕೊಂಡಿದ್ದಾರಪ್ಪ ಇವರು, ಡೆಡ್ ಬಾಡಿ ಭಾಳ ಹೊತ್ತಿದ್ರೆ ಕೆಟ್ಟು ಹೋಗ್ತದೆ, ಎತ್ತಿ ಹೋಗಿ ಸ್ಮಶಾನಕ್ಕೆ ಬಿಟ್ಟು ಸುಟ್ಟು ಬನ್ನಿ ಅಂತಿಕೊಂಡಂತೇಳಿ. ದೇವರು ಹೊರಟೋದ್ರೆ ನಾವು ಹೆಣ ಅಂತ ಅನಿಸ್ಕೊಳ್ತೇವೆ. ಯಾಕೆ? ಅವನನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ ನಾವು. ಅವನು ನಮಗೆ ಜೀವನಕ್ಕೆ ಅನಿವಾರ್ಯನಾಗಿರ್ತಕ್ಕಂಥವನು. ಆದ್ದರಿಂದಾಗಿ ಅಹಂ ಪರಮಾತ್ಮ ಅಹೇಯನು, ಅಸ್ಮಿ ಅಸ್ತಿ ಇತಿ ಮೇಯಃ, ಈ ರೀತಿಯಾಗಿ ಪರಮಾತ್ಮನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತನ್ನುವ ರೀತಿಯಲ್ಲಿ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಸರ್ವದಾ ಮೇಯಂ, ಯಾವಾಗಲೂ ತಿಳಿದುಕೊಳ್ಳಬೇಕು ಅಂತನ್ನುವ ಪದಾರ್ಥ ಶಬ್ದಾರ್ಥವಾಗ್ತದೆ ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ಪದಕ್ಕೆ. ಪರಮಾತ್ಮನನ್ನು ಅಹೇಯ, ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ ಸಕಲ ಶಾಸ್ತ್ರಗಳಿಂದ ಭಗವಂತ ವರ್ಣಿಸಲ್ಪಟ್ಟಿದ್ದಾನೆ ಅಂತನ್ನುವ ಅರ್ಥಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೆಸರು. ಆಚಾರ್ಯರು ಉಪನಿಷತ್ನಲ್ಲಿ ಇದನ್ನು ತಿಳಿಸದೇ ಇದ್ದರೆ ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬ್ರಹ್ಮಶಬ್ದದ ವೈಶಿಷ್ಟ್ಯ ಪದ್ಮಪುರಾಣ ಹೇಳ್ತದೆ. ಪರಮಾತ್ಮನ ಅನಂತ ಗುಣ ಪರಿಪೂರ್ಣ. ಅನಂತ ಗುಣ ಪರಿಪೂರ್ಣವನ್ನು ಬಿಡಿಸಿ 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 ಹೇಳುವ ಸಾಮರ್ಥ್ಯ ನಮಗಿಲ್ಲ. ಆದರೆ ಬ್ರಹ್ಮನ ಅನಂತ ಗುಣಗಳನ್ನು, ಪರಮಾತ್ಮನ ಅನಂತ ಗುಣಗಳನ್ನು ಒಂದೇ ಶಬ್ದದಿಂದ ಹೇಳಲಿಕ್ಕೆ ಬರ್ತದೆ. ಆ ಶಬ್ದ ಯಾವುದು ಅಂತ ತಿಳ್ಕೊಂಡಂತಂದರೆ ಬ್ರಹ್ಮ. ಬ್ರಹ್ಮ ಅಂತ ತಿಳ್ಕೊಂಡಂತ ಹೇಳಿದರೆ, ಬ್ರಹ್ಮ ಅಂತ ತಿಳ್ಕೊಂಡಂತ ಹೇಳಿದಾಗ ಅನಂತ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡಂತ ಹೇಳುವುದಂತೆ ಆಗ್ತದೆ. ಪೃಥಗ್ ವಕ್ತುಂ ಗುಣಾಸ್ತಸ್ಯ ನ ಶಕ್ಯಂತೆ ಅಮಿತತ್ವತಃ. ಪರಮಾತ್ಮನ ಗುಣಗಳು ಅನಂತವಾಗಿರುವುದರಿಂದಾಗಿ ಅದನ್ನು ಬಿಡಿಬಿಡಿಯಾಗಿ ತಿಳಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಯತಃ, ಈ ಕಾರಣದಿಂದಲೇ ಅಥೋ ಬ್ರಹ್ಮಶಬ್ದೇನ ಸರ್ವೇಷಾಂ ವಚನಂ ಭವೇತ್. ಬ್ರಹ್ಮ ಅಂತ ಹೇಳಿದ್ರೆ ಸಾಕು, ಪರಮಾತ್ಮ ಎಲ್ಲ ಅನಂತ ಶಬ್ದಗಳನ್ನು, ಅನಂತ ರೂಪಗಳನ್ನು ಹೇಳಿದಂತೆ ಆಯಿತು. ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ. ಆದ್ದರಿಂದ ಬ್ರಹ್ಮ ಅಂತಿಕೊಂಡಂತನ್ನುವುದು ಬ್ರಾಹ್ಮಣ ಜಾತಿ, ಜೀವ ಇತ್ಯಾದಿ ಅರ್ಥ ಆಗೋದಿಲ್ಲ. ವಿಷ್ಣುವಿನನ್ನೇ ತಿಳಿಸಿಕೊಡ್ತದೆ ಈ ಬ್ರಹ್ಮಶಬ್ದ. ಯಾಕೆ ಅಂತಿಕೊಂಡಂತಂದರೆ ಅನಂತ ಗುಣಗಳು ವಿಷ್ಣುವಿನಲ್ಲೇ ಇವೆ, ಬೇರೆ ಯಾರಲ್ಲಿಲ್ಲ. ಅಮಿತಾ ಹಿ ಗುಣ ಯಸ್ಮಾತ್ ನ ಅನ್ಯೇಷಾಂ. ಇನ್ನೊಬ್ಬರಲ್ಲಿ ಅನಂತ ಗುಣಗಳು ಇಲ್ಲ. ಆದ್ದರಿಂದಾಗಿ ಬ್ರಹ್ಮಶಬ್ದದಿಂದ ಇನ್ನೊಬ್ಬ ವ್ಯಕ್ತಿ ವಾಚ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ, ವಾಚ್ಯನು ಆಗೋದು ಇಲ್ಲ. ತರ್ಕದ ಉದಾಹರಣೆಯನ್ನು ಕೊಟ್ಟ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯದ 1ನೇ ಪಾದದ 5ನೇ ಸೂತ್ರದ ವಿವರಣೆಯ ಸಂದರ್ಭದಲ್ಲಿ ಹೇಳ್ತಾರೆ, ಬ್ರಹ್ಮದೃಷ್ಟ್ಯಾ ಸದೋಪಾಸ್ಯ. ಪರಮಾತ್ಮನನ್ನು, ವಿಷ್ಣುವಿನನ್ನು, ವಿಷ್ಣು ಸರ್ವೈರಪಿ, ಪರಮಾತ್ಮನನ್ನು ಬ್ರಹ್ಮ 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 ಅಂತ ತಿಳ್ಕೊಂಡಂತನ್ನೋ ದೃಷ್ಟಿಯಲ್ಲಿ ರೀತಿಯಿಂದ ಪರಮಾತ್ಮನನ್ನು ನಾವು ಕರೆದು ಉಪಾಸನೆ ಮಾಡಬೇಕು. ಯಾಕೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಮಹಾತ್ಮೆಯನ್ನು, ಅನಂತ ಮಹಾತ್ಮೆಯನ್ನು ಹೇಳುವುದಕ್ಕೋಸ್ಕರ ಹೊರಟಿರುವ ಶಬ್ದ ಈ ಬ್ರಹ್ಮಶಬ್ದ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಶಬ್ದ. ಈ ಶಬ್ದದಿಂದ ಪರಮಾತ್ಮನನ್ನು ಕರೆದರೆ ಸರ್ವತಃ ಪ್ರೀತಿಜನಕಂ ಮತಸ್ತತ್ ಸರ್ವತಾ ಭವೇತ್. ಆದ್ದರಿಂದಾಗಿ ವಿಷ್ಣುವಿನನ್ನು ಬ್ರಹ್ಮ ಬ್ರಹ್ಮ ಅಂತನೂ ಕತ್ತಲು ಬ್ರಹ್ಮ ಅಂತನೂ ಉಚ್ಚಾರಣೆ ಭಾಳ ಸರಿ.
ಬ್ರಹ್ಮ ಮೇಲೆ ಹಲ ಬ್ರಹ್ಮ ಹಕ್ಕೆ ಮದತ್ತು ಕೊಡಬೇಕು. ಬ್ರಹ್ಮ ಬೃಹಂತಹ ಗುಣ, ಅನಂತ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಅಂತನ್ನುವುದನ್ನು ಬ್ರಹ್ಮತರ್ಕದ ಉದಾಹರಣೆಯಿಂದ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಬ್ರಹ್ಮ ಶಬ್ದದ ಬಗ್ಗೆ ಹೀಗೆ ಹೇಳುತ್ತಾರೆ. ಬ್ರಹ್ಮೇತಿ ಚ ಸದಾ ಧ್ಯೇಯೋ ಭಗವಾನ್ ವಿಷ್ಣುರಂಜಸ. ಪರಮಾತ್ಮನನ್ನು ಅತ್ಯಂತ ಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ ಬ್ರಹ್ಮ ಬ್ರಹ್ಮ ಅಂತಿಕೊಂಡಂತ ಹೇಳಿ ಅವನನ್ನು ಧ್ಯಾನ ಮಾಡಬೇಕಂತೆ. ಉತ್ಕೃಷ್ಟೋ ಬ್ರಹ್ಮಶಬ್ದಾರ್ಥ. ಬ್ರಹ್ಮದಿಂದ ಪರಮಾತ್ಮ ಸರ್ವಶ್ರೇಷ್ಠ. ಬ್ರಹ್ಮ ಅಂತಿಕೊಂಡಂತಂದರೆ ಪರಿಪೂರ್ಣ ಅಂತ ಹೇಳಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಬರುವುದರಿಂದಾಗಿ ಪರಮಾತ್ಮನ ಪೂರ್ಣತ್ವವನ್ನು, ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳೋದರಿಂದಾಗಿ ಬ್ರಹ್ಮ ಶಬ್ದ ಇದು ನಮ್ಮ ಉಪಾಸನೆಗೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಶಬ್ದವಾಗಿದೆ. ಅಷ್ಟೇ ಅಲ್ಲ, ಬ್ರಹ್ಮ ಶಬ್ದನನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ಆದಿವ್ಯಾದಿ ನಿಮಿತ್ತೇನ, ಮಾನಸಿಕವಾಗಿ ಬಹಳ ಪೀಡೆ ಬಂದಿರ್ತದೆ, ಭಾಳ ಸಮಸ್ಯೆಗಳಿರ್ತದೆ, ಏನೋ ಚಿಂತೆಯಲ್ಲಿ ಮನುಷ್ಯ ಇರ್ತಾನೆ. ವ್ಯಾಧಿ ಶಾರೀರಿಕ ರೋಗಗಳ ನಿಮಿತ್ತದಿಂದಾಗಲಿ, ಅದರಿಂದ ಬಹಳ ಮನಸ್ಸಿಗೆ ಪೀಡೆಯಾದಾಗಲೂ ಕೂಡ ಬ್ರಹ್ಮ ಉಪಾಸನೆಯನ್ನು ಬಿಡಬೇಡಿ ಅಂತ ತಿಳ್ಕೊಂಡಂತೇಳಿ ಅನುವ್ಯಾಖ್ಯಾನ ಹೇಳ್ತಾರೆ. ಧ್ಯೇಯೈವ ಬ್ರಹ್ಮತಾ ನಿತ್ಯಂ ವಿಷ್ಣುರ್ಭಕ್ತ್ಯಾ ನಿರಂತರಂ. ನಿಮ್ಮ ಮನಸ್ಸಿಗೆ ಎಷ್ಟೇ ತ್ರಾಸಾಗಿರಲಿ, ಎಷ್ಟೇ ಮಾನಸಿಕ ರೋಗದಿಂದ ನೀವು ಪೀಡಿತರಾಗಿರಿ, ಎಷ್ಟೋ ದೈಹಿಕ ರೋಗದಿಂದ ಪೀಡಿತರಾಗಿದ್ದರೂ ಕೂಡ ಪರಮಾತ್ಮನನ್ನು ಬ್ರಹ್ಮ ಬ್ರಹ್ಮ ಅಂತಿಕೊಂಡಂಥೇಳಿ ನಿರಂತರ ಉಪಾಸನೆ ಮಾಡುವುದನ್ನು ಬಿಡಬೇಡಿ. ಏಕೆ? ಇದು ಅನಂತ ಗುಣಗಳನ್ನು ಹೇಳುವ ಅಪರೂಪದ ಶಬ್ದ ಇದು. ಇತಿ ಪ್ರಕಾಶಿಕಾವಚನ, ಪ್ರಕಾಶಿಕಾ ಅಂತನ್ನೋ ಗ್ರಂಥದಲ್ಲಿ ಈ ವಿಚಾರ ಬಂದಿದೆ ಅಂತನ್ನೋದನ್ನು ಅನುವ್ಯಾಖ್ಯಾನದ 4ನೇ ಅಧ್ಯಾಯದ 1ನೇ ಪಾದದ 32ನೇ ಸೂಕ್ತದ ವ್ಯಾಖ್ಯಾನದ ಸಂದರ್ಭದಲ್ಲಿ ಆಚಾರ್ಯರು ಈ ಶಬ್ದವನ್ನು, ಈ ವಿಚಾರಣೆಯನ್ನು ನಮಗೆ ತಿಳಿಸ್ತಾರೆ. ಬ್ರಹ್ಮವಿವರ್ತ ಪುರಾಣ ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದದ 1ನೇ ಸೂತ್ರದ ಸಂದರ್ಭದಲ್ಲಿ ಬ್ರಹ್ಮವಿವರ್ತದ ಪುರಾಣವನ್ನು ಉಲ್ಲೇಖ ಮಾಡಿ ಆಚಾರ್ಯರು ಹೇಳ್ತಾರೆ, ಅತ್ರ ಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ನ ಸಂಭವಂತಿ ಯಸ್ಮಾತ್ ತೈ ನೈವಾಪ್ತ ಗುಣಪೂರ್ಣತಾ. ಬ್ರಹ್ಮಾದಿ ಶಬ್ದಗಳು, ಬ್ರಹ್ಮ ವಿಷ್ಣು ಇತ್ಯಾದಿ ಶಬ್ದಗಳು ಅಂತೇನಿವೆ, ಇವು ನಾಶರಹಿತನಾಗಿರ್ತಕ್ಕಂತಹ ವಿಷ್ಣುವಿನನ್ನು ಹೇಳಿಕೊಡ್ತವೆ. ಬ್ರಹ್ಮ ಶಬ್ದ ವಿಷ್ಣು ಅಂತೇಳಿ ಅರ್ಥವನ್ನು ಸಂಬೋಧನೆ ಮಾಡಿ ನಮಗೆ ತಿಳಿಸಿಕೊಡುತ್ತದೆ. ನ ಸಂಭವಂತಿ ಯಸ್ಮಾತ್ ನೈವಾಪ್ತ ಗುಣಪೂರ್ಣತ. ಉಳಿದವರಲ್ಲಿ ಗುಣಪೂರ್ಣತೆ ಇಲ್ಲ, ಆದ್ದರಿಂದಾಗಿ ಉಳಿದ ಯಾವ ದೇವತೆಗಳನ್ನು ನಾವು ಬ್ರಹ್ಮ ಬ್ರಹ್ಮ ಅಂತೇಳಿ ಕರೀಲಿಕ್ಕಾಗೋದಿಲ್ಲ. ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ಪರಮಾತ್ಮನ ಅಧೀನತ್ವದಿಂದ, ಪರಮಾತ್ಮ ಅನುಗ್ರಹದಿಂದ ಅನೇಕ ಗುಣ ಪಡೆದಿದ್ದಾರೆ ಅಂತೇಳಿ ಅವರನ್ನು ಬ್ರಹ್ಮ ಅಂತೇಳಿ ಕರೀತೇವೆ ಹೊರತು ಪರಮಾತ್ಮನ ವೈಶಿಷ್ಟ್ಯ ಬಿಟ್ಟು ಬೇರೆ ವೈಶಿಷ್ಟ್ಯ, ಬೇರೆ ದೇವತೆಗಳಲ್ಲಿ ಪರಮಾತ್ಮನ ಆ ಶ್ರೇಷ್ಠತೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನು ಬ್ರಹ್ಮವಿವರ್ತ ಪುರಾಣ ನಮಗೆ ತಿಳಿಸಿ ಹೇಳ್ತದೆ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರದ ವ್ಯಾಖ್ಯಾನವನ್ನು ಮಾಡುವಾಗ ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಉಳಿದವರಿಗೆ ಬ್ರಹ್ಮಶಬ್ದ ಬರಲಿಕ್ಕೆ ಸಾಧ್ಯವಿಲ್ಲ.
ಆದ್ದರಿಂದ ಅವರಿಗೆ ಅಬ್ರಹ್ಮರು ಅಂತ ತಿಳ್ಕೊಂಡು ಕರಿಬೇಕು. ಊನತ್ವಾತ್ ಗುಣರಾಶಿತಃ, ಬ್ರಹ್ಮನಾದ ಪರಮಾತ್ಮನಿಂದ ಗುಣಗಳಲ್ಲಿ ಬಹಳ ಕಡಿಮೆಯವರಾದ್ದರಿಂದಾಗಿ, ಅವನಿಂದ ಬಹಳ ಕಡಿಮೆ ಗುಣಗಳಿಂದ ಯುಕ್ತರಾಗಿದ್ದರಿಂದಾಗಿ ಬ್ರಹ್ಮ ವಾಯು ಮೊದಲಾಗಿರ್ತಕ್ಕಂಥವರು ಅಬ್ರಾಹ್ಮಣ ಪರೇ ಸರ್ವೇ ಬ್ರಹ್ಮಾತ್ಮ ವಿಷ್ಣುರೇವ ಹಿ. ಉಳಿದವರೆಲ್ಲರೂ ಅಬ್ರಹ್ಮರು. ಪರಮಾತ್ಮನು ಮಾತ್ರ ಬ್ರಹ್ಮನಾಗಿ ಅನಂತ ಗುಣ ಪರಿಪೂರ್ಣನಾಗಿ ಇರತಕ್ಕಂಥ ವ್ಯಕ್ತಿ ಶ್ರೀಹರಿ ಅಂತ ಹೇಳಿ ಅದನ್ನು ಅನುವಾದನ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದ ಎರಡನೇ ಅಧ್ಯಾಯದ ಮೊದಲನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ, ಆ ವ್ಯಾಖ್ಯಾನವನ್ನು ಮಾಡುವಾಗ ಆಚಾರ್ಯರು ಪ್ರಮಾಣ ಕೊಡ್ತಾರೆ. ವಾಸುದೇವಾತ್ ಪರಃ ಕೋನು ಬ್ರಹ್ಮ ಶಬ್ದೋದಿತೋ ಭವೇತ. ಪರಮಾತ್ಮನನ್ನು ಬಿಟ್ಟು, ವಾಸುದೇವನನ್ನು ಬಿಟ್ಟು, ಶ್ರೀಹರಿಯನ್ನು ಬಿಟ್ಟು ಬ್ರಹ್ಮಶಬ್ದದಿಂದ ಬೇರೆ ಯಾರು ಕರೆಯಲ್ಪಡ್ತಾರೆ? ಯಾಕೆ? ಬ್ರಹ್ಮಶಬ್ದ ಗುಣಪೂರ್ಣತ್ವವನ್ನು ತೋರಿಸಿಕೊಡೋದ್ರಿಂದಾಗಿ ಸಹಿ ಸರ್ವಗುಣೈ ಪೂರ್ಣ, ಪರಮಾತ್ಮನೊಬ್ಬನೇ, ಶ್ರೀಹರಿ ಒಬ್ಬನೇ, ವಿಷ್ಣು ಒಬ್ಬನೇ, ಅವನು ಸರ್ವಗುಣಗಳಿಂದ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಅವನನ್ನು ಬ್ರಹ್ಮ ಅಂತೇಳಿ ಕರೆಯಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದ 1ನೇ ಪಾದದ 22ನೇ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಅನಂತೋ ಭಗವಾನ್ ಬ್ರಹ್ಮ, ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ, ಅನಂತ ನಾಮಕನಾಗಿರ್ತಕ್ಕಂಥ ಪರಮಾತ್ಮ, ಅವನೇ ಆನಂದ ಇತ್ಯಾದಿ ಶಬ್ದಗಳಿಂದ ವರ್ಣಿಸಲ್ಪಡ್ತಾನೆ. ಉಳಿದವರಲ್ಲಿ ಬಂದಿರತಕ್ಕಂಥ ಉಳಿದ ಶಬ್ದಗಳು ಅಂತೇನಿವೆ ಅದು ಉಪಚಾರತಃ ಬಂದಿವೆ. ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಪರಮಾತ್ಮ ನಂತರದಲ್ಲಿ ಅವನಕ್ಕಿಂತ ಭಾಳ ಕಡಿಮೆ ಗುಣವುಳ್ಳವನಾಗಿದ್ದಾನೆ, ನಮ್ಮ ದೃಷ್ಟಿಯಿಂದ ಭಾಳ ಗುಣವುಳ್ಳವನಾಗಿದ್ದಾನೆ. ಆದ್ದರಿಂದ ಅವನನ್ನು ಬ್ರಹ್ಮ ಅಂತೇಳಿ ಕರೀತಾರೆ. ಆದ್ದರಿಂದಾಗಿ ಅನಂತ ಬ್ರಹ್ಮಾದಿ ಶಬ್ದಗಳಿಂದ ಪರಮಾತ್ಮನನ್ನೇ ಕರೀಬೇಕು. ಉಳಿದವನಲ್ಲಲ್ಲಿ ಸುಮ್ಮನೆ ಹೆಸರಿಟ್ಟು ಕರೆದರೆ, ಉಪಚಾರತಃ ಕರೆದರೂ ಕರಿಬಹುದು. ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದ 1ನೇ ಪಾದದ 12ನೇ ಸೂತ್ರದ ವ್ಯಾಖ್ಯಾನದ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ, ಅನಂತೋ ಭಗವಾನ್ ಬ್ರಹ್ಮ, ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ ಅನಂತ ಶಬ್ದ ವಾಚ್ಯನಾಗಿರುವುದಲ್ಲದೆ ಆನಂದ ಇತ್ಯಾದಿ ಶಬ್ದಗಳಿಂದಲೂ ವರ್ಣಿಸಲ್ಪಡ್ತಾನೆ. ಇದು ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅರಣ್ಯಕದಲ್ಲಿ ಪರಮಾತ್ಮನನ್ನು ವರ್ಣಿಸುತ್ತಾ ಕೊನೆಗೆ ಹೇಳ್ತಾರೆ, ಏತಂ ಏವ ಬ್ರಹ್ಮೇತ್ಯಾಚಕ್ಷತೆ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡಿರ್ತಕ್ಕಂಥ ಶ್ರೀಹರಿಯನ್ನೇ, ವಿಷ್ಣುವಿನನ್ನೇ ಬ್ರಹ್ಮ ಅಂತ ಕರೀತಾರೆ ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮಹಾನಾರಾಯಣ ಉಪನಿಷತ್ತು ಹೇಳ್ತದೆ, ತದೇವ ಬ್ರಹ್ಮ ಪರಮಂ ಕವೀನಾಂ, ಶ್ರೇಷ್ಠ ತತ್ವಜ್ಞಾನಿಗಳು ಆ ಭಗವಂತನನ್ನು ಅತ್ಯಂತ ಆದರದಿಂದ ಬ್ರಹ್ಮ ಬ್ರಹ್ಮ ಅಂತ ಹೇಳಿ ಕರೀತಾರೆ ಅಂತ ಅನ್ನೋದನ್ನು ಐತರೇಯ ಅರಣ್ಯ ಮಹಾನಾರಾಯಣ ಐತರೇಯ ಅರಣ್ಯಕ್ಕೆ ಹೇಳ್ತಾರೆ. ಇಂದ್ರದ್ಯುಮ್ನ ಶಾಖ ಅಂತ ತಿಳ್ಕೊಂಡಂತಕ್ಕಂತಹ ಒಂದು ಶ್ರುತಿ ಹೇಳ್ತಾರೆ, ಏಷ ಉ ಬ್ರಹ್ಮ.
ಪ್ರಣವದ ಉಕಾರ ವಾಚ್ಯನಾಗಿರ್ತಕ್ಕಂಥವನು ಬ್ರಹ್ಮ ಶ್ರೀಕೃಷ್ಣವೇ ಆಗಿದ್ದಾನೆ. ಇವನಿಗೆ ಬ್ರಹ್ಮ ಅಂತ ಕರಿಬೇಕು ಅಂತ ತಿಳ್ಕೊಂಡಂತ ವರ್ಣನೆ ಮಾಡ್ತಾರೆ. ಮೊದಲನೇ ಅಧ್ಯಾಯದ ಪ್ರಥಮ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ವಿಷ್ಣುವಿನನ್ನು ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಈ ಶ್ರೀ ವಿಷ್ಣುವಿನನ್ನು ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತೇಳಿ ಕರೀತಾರೆ, ಭಗವಾನ್ ಅಂತ ಕರೀತಾರೆ ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತಾರೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಪದ್ಮಪುರಾಣದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಅತ್ರ ಬ್ರಹ್ಮಾದಯ ಶಬ್ದಾಃ ತಮೃತೆ ವಿಷ್ಣುಮವ್ಯಯಂ ನ ವರ್ತಂತೆ ತದನ್ಯತ್ರ ಶೃಂಗಿ ಬೇರೆ ಅಗ್ನಿ ಶಬ್ದವತ. ಉಪನಿಷತ್ನಲ್ಲಿ ಬರತಕ್ಕಂಥ ಬ್ರಹ್ಮ, ವಿಷ್ಣು ಇತ್ಯಾದಿ ಶಬ್ದಗಳು ನಾಶರಹಿತನಾಗಿರ್ತಕ್ಕಂಥ ವಿಷ್ಣುವಿನನ್ನೇ ಹೇಳುತ್ತವೆ. ಬ್ರಹ್ಮ ಶಬ್ದದಿಂದ ವಿಷ್ಣುವಿನನ್ನೇ ಹೇಳುತ್ತವೆ. ಉಳಿದ ಕಡೆಯಲ್ಲಿ ಆ ಶಬ್ದವನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಅಂತಕೊಂಡಂತನ್ನುವ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 1ನೇ ಪಾದದ 12ನೇ ಸೂತ್ರ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಆನಂದಮಯೋಭ್ಯಾಸಾತ್ ಅನ್ನುವ ಆ ಒಂದು ಸೂತ್ರವೂ ಕೂಡ ಪರಮಾತ್ಮನಿಗೆ ಆನಂದ ಪರಿಪೂರ್ಣ ಅಂತ ತಿಳ್ಕೊಂಡಂತೇಳಿ ಭಗವಂತನನ್ನು ಅದು ವರ್ಣಿಸ್ತದೆ. ಪರಮಾತ್ಮನನ್ನೇ ವಿಶೇಷವಾದ ರೀತಿಯಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ ಹೇಳ್ತದೆ, ಭಗವಂತನಿಗೆ ಬ್ರಹ್ಮ ಅಂತಿಕೊಂಡಂತನ್ನೋ ಹೆಸರು ಸರ್ವತ್ರ ಪ್ರಸಿದ್ಧೋಪದೇಶಾತ್, ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧವಾದದ್ದು. ಹೊಸದಾಗಿ ಇದರಲ್ಲಿ ಏನು ಹುಡುಕಿ ಹೇಳ್ತಾರೆ, ಎಲ್ಲೋ ಅಪರಿಚಿತವಾದ ಹೆಸರನ್ನು ಹೇಳ್ತಾರೆ ಅಂಥೇಳಿ ಸರ್ವತ್ರ ತಿಳಿದುಕೊಳ್ಳಬೇಡಿ. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 2ನೇ ಪಾದದ 5ನೇ ಸೂತ್ರವು ಹೇಳ್ತದೆ, ಬ್ರಹ್ಮ ಅಂತಿಕೊಂಡಂತನ್ನೋದು ಪರಮಾತ್ಮನ ವಿಶಿಷ್ಟ ಶಬ್ದವಾಗಿದೆ. ಇದು ವಿಷ್ಣುವಿನ ವಿಶಿಷ್ಟವಾದಂಥ ಶಬ್ದವಾಗಿದೆ. ಅದೇ ಅಧ್ಯಾಯ 1ನೇ ಅಧ್ಯಾಯ 2ನೇ ಪಾದ 12ನೇ ಸೂತ್ರದಲ್ಲಿ ಹೇಳ್ತಾರೆ, ವಿಶೇಷಣಾಚ, ಪರಮಾತ್ಮನ ಪರವಾಗಿ ಬರುವಾಗ ಬ್ರಹ್ಮ ಅಂತಿಕೊಂಡಂತೇಳಿ ಪರಮಾತ್ಮನಿಗೆ ವಿಶೇಷ ಶಬ್ದದಿಂದ ಕರೆಯುತ್ತಾರೆ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 1ನೇ ಪಾದದ 28ನೇ ಸೂತ್ರದಲ್ಲಿ, ಅಂದರೆ ನಿಮಗೆ ಎಷ್ಟು ಬ್ರಹ್ಮಸೂತ್ರ ಎಷ್ಟು ಕಡೆಯಲ್ಲಿ ಪರಮಾತ್ಮನನ್ನು ಬ್ರಹ್ಮ ಅಂತ ಕರೆದಿದ್ದಾರೆ. ಪ್ರಾಣ ತಥಾನುಗಮಾತ್, ಬ್ರಹ್ಮನನ್ನು ಪ್ರಾಣ ಅಂತ ತಿಳ್ಕೊಂಡಂತ ಹೇಳಿ ಕೂಡ ಕರಿಬೇಕು. ಈ ಪ್ರಾಣ ಶಬ್ದ ಪರಮಾತ್ಮನಲ್ಲಿಯೇ ಇದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಐತರೇಯ ಉಪನಿಷತ್ ಭಾಷ್ಯದ ಸಂದರ್ಭದಲ್ಲಿ ಆಚಾರ್ಯರು ಚಾತುರಾತ್ಮ್ಯ ಅಂತ ತಿಳ್ಕೊಂಡಂತನ್ನುವ ಗ್ರಂಥದ ಉದಾಹರಣೆಯನ್ನು ಕೊಟ್ಟು, ವಾಸುದೇವಸ್ತು ಬ್ರಹ್ಮಣಾತ್ ಜೀವಾನಾಂ ಮುಕ್ತಿದಾನೇನ ಬ್ರಹ್ಮೇತಿ ಕಥಿತ ಪ್ರಭು. ವಾಸುದೇವ ಶಬ್ದವಾಚ್ಯನಾದ ಶ್ರೀಹರಿ ವಿಷ್ಣು ಜೀವರಲ್ಲಿ ಗುಣಗಳನ್ನು ಅಭಿವ್ಯಕ್ತಗೊಳಿಸಿ, ಜೀವರಲ್ಲಿ ಸುಪ್ತವಾದ ಗುಣಗಳನ್ನು ಅಭಿವ್ಯಕ್ತಗೊಳಿಸಿ ಅವರಿಗೆ ಮುಕ್ತಿಯನ್ನು ಕೊಟ್ಟುವುದರಿಂದಾಗಿ ಬ್ರಹ್ಮಣಾತ್ ಅವರ ಗುಣಗಳನ್ನು ಬೆಳೆಸುವುದರಿಂದ ವಿಷ್ಣುವಿಗೆ ವಾಸುದೇವನಿಗೆ ಬ್ರಹ್ಮ ಅಂತಿಕೊಂಡಂತನು ಹೆಸರು ಬಂದಿದೆ ಅನ್ನುವ ವಿಚಾರವನ್ನು ಚಾತುರಾತ್ಮ್ಯ ಅಂತಿಕೊಂಡಂತನ್ನುವ ಗ್ರಂಥದ ವಿವರಣೆಯಿಂದ ತಿಳಿಸಿಕೊಡ್ತಾರೆ.
ಅಷ್ಟೇ ಅಲ್ಲ, ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ, ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಅಂತರ ಇಲ್ಲ. ಅಲ್ಲಿ ಸ್ವಗತ ಭೇದ ಸರ್ವಥಾ ಇಲ್ಲ. ಪರಮಾತ್ಮನ ವೈಶಿಷ್ಟ್ಯವನ್ನೇ ಅದು ಹೇಳಿಕೊಡ್ತದೆ. ಆದ್ದರಿಂದಾಗಿ ಪರಮಾತ್ಮನ ಸ್ವಾಭಾವಿಕ ಗುಣ ಆದ್ದರಿಂದಾಗಿ ಬ್ರಹ್ಮ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥವನು ಗುಣಪೂರ್ಣನಾದ ಶ್ರೀಹರಿಯೇ ಅಂತನ್ನುವ ವಿಚಾರವನ್ನು ಐತರೇಯ ಉಪನಿಷತ್ತು ಹೇಳಿಕೊಡ್ತದೆ. ಸ್ವರೂಪಾತ್ಮಕ ಪಾದಾದ್ಯಭದೇವ ರೂಪೇಣಾಪಿ ಗುಣಪೂರ್ಣ ಬ್ರಹ್ಮ. ಪರಮಾತ್ಮನ ಪ್ರತಿಯೊಂದು ಅವಯಗಳು ಗುಣಪೂರ್ಣವಾಗಿವೆ. ಒಂದು ಬ್ರಹ್ಮ ಅಲ್ಲ, ಬ್ರಹ್ಮ 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 ಬ್ರಹ್ಮ. ಕಾಲು ನೋಡಿ ಬ್ರಹ್ಮ, ಕೈ ನೋಡಿ ಬ್ರಹ್ಮ. ಯಾಕೆ? ಪ್ರತಿಯೊಂದು ಅವಯಗಳು ಅಷ್ಟು ಗುಣಗಳಿಂದ ಪರಿಪೂರ್ಣವಾಗಿವೆ. ಅಷ್ಟೇ ಅಲ್ಲ, ಪರಮಾತ್ಮನ ಅವಯವ ರೂಪದಿಂದ ಬ್ರಹ್ಮ ಶಬ್ದವು ಕೂಡ ವರ್ಣಿಸಲ್ಪಡುತ್ತದೆ. ತೈತ್ತಿರೀಯ ಉಪನಿಷತ್ತು ಹೇಳ್ತದೆ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಪರಮಾತ್ಮನ ಪಾದರೂಪದಿಂದ ಪುಚ್ಛ ರೂಪದಿಂದಲೂ ಕೂಡ ಪರಮಾತ್ಮ ಬ್ರಹ್ಮ ಅಂತ ತಿಳ್ಕೊಂಡು ಅಂತೇಳಿ ಕನಿಸ್ಕೊಳ್ತಾನೆ ಅಂತ ತಿಳ್ಕೊಂಡು ತಂದಿದ್ದಾರೆ. ಭಗವಂತನ ನಾರಾಯಣ ರೂಪಿಯಾಗಿರ್ತಕ್ಕಂಥ ಪಾದಗಳು ಗುಣಪೂರ್ಣವಾದುದರಿಂದ ಆ ರೀತಿಯಾಗಿ ಅದನ್ನು ಹೇಳಿದ್ದಾರೆ. ಪರಮಾತ್ಮನ ಪಾದಗಳನ್ನು ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ತಿಳ್ಕೊಂಡು ಅಂತೇಳಿ ಕಂದಿದ್ದಾರೆ. ಪರಮಾತ್ಮನ ಒಂದು ಕೃಷ್ಣಕೇಶದಿಂದ ಪರಮಾತ್ಮ ಕೃಷ್ಣಾವತಾರವನ್ನು ತೆಗೆದುಕೊಂಡು ಅವನಿಗೆ ನಾನು ವಿಶ್ವರೂಪಿಯಾಗಿರ್ತಕ್ಕಂಥ ಶ್ರೀಹರಿ, ನಾನೇ ಅನಂತ ಗುಣ ಪರಿಪೂರ್ಣ ಅಂತನ್ನುವುದನ್ನು ತನ್ನ ಬ್ರಹ್ಮತ್ವವನ್ನು ಅವನಿಗೆ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಅವಯವಗಳು ಕೂಡ ಬ್ರಹ್ಮ ಪರಿಪೂರ್ಣವಾಗಿದೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮತ ಅವಯವೇಪಿ ಸ್ಯಾತ್. ಪರಮಾತ್ಮನಷ್ಟೇ ಅಲ್ಲ, ಪರಮಾತ್ಮನ ಅವಯವಗಳು ಬ್ರಹ್ಮ ಬ್ರಹ್ಮ ಅಂತ ಅನಿಸ್ಕೊಳ್ತೇವೆ. ಯಾಕೆ ಅಂತಿಕೊಂಡಂತಂದರೆ, ಕೃಷ್ಣನ ಚರಿತ್ರೆ ಕೇಳಿದ್ದೀರಲ್ಲ, ಕೃಷ್ಣನ ಮಹಿಮೆಗಳನ್ನು ಕೇಳಿದ್ದೀರಿ, ಕೃಷ್ಣನ ವೈಶಿಷ್ಟ್ಯಗಳನ್ನು ಕೇಳಿದ್ದೀರಿ. ಆ ಕೃಷ್ಣ ರೂಪ ಯಾವುದರ ರೂಪ ಗೊತ್ತೇ? ಪರಮಾತ್ಮನ ಒಂದು ಕಪ್ಪು ಕೂದಲಿನ ಅವತಾರವೇ ಕೃಷ್ಣ. ಅಂದರೆ ಒಂದು ಪರಮಾತ್ಮನ ಕಪ್ಪು ಕೂದಲಿನಲ್ಲಿ ಇಷ್ಟು ಅನಂತ ಗುಣಗಳಿರಬೇಕಾಗಿದ್ದರೆ, ಅಂದರೆ ಕೃಷ್ಣಾವತಾರದ ಎಲ್ಲ ಅವನ ಮಹಿಮೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಗೆ ಬ್ರಹ್ಮ ಅಂತ ಕರೀಲಿಕ್ಕೆ ಸಾಧ್ಯತೆ ಇದೆ? ಯಾರಿಗೂ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮನ ನಂತರ ಗುಣಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ವಾಯುದೇವರು. ವಾಯುವಿನಲ್ಲಿ ಇರೋದರಿಂದಾಗಿ, ಗುಣಪೂರ್ಣನಾದ ವಾಯುವಿನಲ್ಲಿ ಇರುವುದರಿಂದಾಗಿ ಪರಮಾತ್ಮನಿಗೆ ಬ್ರಹ್ಮ ಅಂತಿಕೊಂಡಂತನ್ನೋ ಹೆಸರು ಬಂದಿದೆ. ಬ್ರಹ್ಮವಾಯು ತತ್ಸಮತ್ವಾತ್ ಭಗವಾನ್ ಅಪಿ ಬ್ರಹ್ಮ ಅಂಥೇಳಿ ಅನ್ವಯ ಮಾಡಲಿಕ್ಕೆ ಬರ್ತಾರೆ. ಪರಮಾತ್ಮನಿಗೆ ಕೈಕಾಲುಗಳು ಎಲ್ಲವೂ ಅಪ್ರಾಕೃತವೇ, ಅವನ ಸ್ವರೂಪದ ಅವಯವಗಳು. ಆ ಸ್ವರೂಪದ ಅವಯವಗಳನ್ನು ಪರಮಾತ್ಮ ತಾನು ಒಂದೊಂದು ಅವಯವದಿಂದ ಜಗತ್ತಿನ ಒಂದೊಂದು ಭಾಗವನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟು ಅನಂತ ಗುಣಗಳಿಂದ ಪರಮಾತ್ಮಕ್ತನಾಗಿದ್ದಾನೆ. ಪಾದೋಶ್ಚ ವಿಶ್ವಾಭೂತಾನಿ ಮುಖಾದಗ್ನಿಶ್ಚೇಂದ್ರಶ್ಚ. ಮುಖದಿಂದ ಅಗ್ನಿಯಿಂದ ಹುಟ್ಟಿದರು. ಸಂಪೂರ್ಣ ಜಗತ್ತು ಪರಮಾತ್ಮನ ಪಾದಸ್ಥಾನೀಯವಾಗಿದೆ. ಹೀಗೆ ಪರಮಾತ್ಮನ ವೈಶಿಷ್ಟ್ಯವನ್ನು ತಿಳಿಸ್ತಕ್ಕಂಥ ಪುರುಷ ಸೂಕ್ತ ಅದು ಭಗವಂತನಿಗೆ ಬ್ರಹ್ಮ ಅಂತಕೊಂಡಂತೇಳಿ ಕರೆದಿದೆ. ಬ್ರಹ್ಮದೇವರು ಜಡಕ್ಕೆ ಉಪಬರ್ಹಣವನ್ನು, ವಿಶೇಷವಾದಾಗಿರತಕ್ಕಂಥ ಉನ್ನತಿಯನ್ನು ಕೊಟ್ಟು ಅದಕ್ಕೆ ಅನೇಕ ರೂಪದಲ್ಲಿ ಅಭಿವ್ಯಕ್ತವಾಗುವಂತೆ ಮಾಡ್ತಾರೆ. ಆದ್ದರಿಂದಾಗಿ
ಬ್ರಹ್ಮದೇವರಿಗೂ ಆ ಪ್ರಧಾನ ವಾಯುವಿನಲ್ಲಿರುವುದರಿಂದಾಗಿಯೂ ಪರಮಾತ್ಮನಿಗೆ ಬ್ರಹ್ಮ ಅಂತೇಳಿ ಕರೀಬೇಕು ಅಂತ ಯಜುಸ್ಸಂಹಿತ ನಮಗೆ ಈ ವಿಚಾರವನ್ನು ತಿಳಿಸಿಕೊಡುತ್ತದೆ. ಅಷ್ಟೇ ಅಲ್ಲ, ಬ್ರೂಹ್ಮಿ ಅಂತನ್ನುವ ಧಾತುವಿಗೆ ಶಬ್ದ ಮಾಡುವಂತ ಅರ್ಥ. ಸೃಷ್ಟಿಯ ಆರಂಭದಲ್ಲಿ ಹಯಗ್ರೀವ ದೇವರು ಸತತವಾಗಿ ಸಕಲ ವೇದಗಳನ್ನು ಉಚ್ಚಾರಣೆ ಮಾಡೋದರಿಂದಾಗಿ ಅವರಿಗೆ ಬ್ರಹ್ಮ ಅಂತ ತಿಳ್ಕೊಂಡಂತ ಹೆಸರು ಬಂತು. ಶಬ್ದೆ ಅಂತ ಅನ್ನೋ ಶಬ್ದದಿಂದಾಗಿ ಪರಮಾತ್ಮನಿಗೆ ಗುಣಪೂರ್ಣ ಅಂತ ಯಾಕೆ ಕರೀತಾರೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನಿಗೆ ಬೇರೆ ವಸ್ತುಗಳಿಂದ ಸುಖ ಪಡಬೇಕು ಅಂತಿಲ್ಲ, ಬೇರೆ ವಸ್ತುಗಳಿಂದ ಆನಂದ ಪಡಬೇಕು ಅಂತಿಲ್ಲ. ಆಪ್ತ ಕಾಮ, ಎಲ್ಲ ಕಾಲದಲ್ಲೂ ತೃಪ್ತ. ಯಾಕೆ? ಅನಂತ ಗುಣ ಪರಿಪೂರ್ಣ. ಆದ್ದರಿಂದಾಗಿ ಆಪ್ತ ಕಾಮತ್ವಾತ್ ಬ್ರಹ್ಮ ಅಂತನ್ನೋ ವಿಚಾರವನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ಇನ್ನು ಬೃಹದಾರಣ್ಯಕೋಪನಿಷತ್ತು ಹೇಳ್ತಾರೆ, ಸ ಏಷಃ ಬ್ರಹ್ಮ, ಇವನಿಗೆ ಬ್ರಹ್ಮ ಅಂತಕೊಂಡು ಕರಿಬೇಕು. ಬ್ರಹ್ಮಾಯ ಆಪ್ತಕಾಮತ್ವಾತ್ ಏವಂ ಯೋ ವೇದ ತಂಪರಂ. ಆಪ್ತಕಾಮನಾದ್ದರಿಂದಾಗಿ ಪರಮಾತ್ಮನನ್ನು ಬ್ರಹ್ಮ ಅಂತನ್ನೋ ಶಬ್ದದಿಂದ ಯಾರು ತಿಳಿದುಕೊಳ್ತಾರೆ ಅವನಿಗೂ ಕೂಡ ಸಂತೃಪ್ತಿ ಸಿಗ್ತದೆ ಅಂತಿಕೊಂಡಂತನ್ನುವ ವಿಚಾರವನ್ನು ಆಚಾರ್ಯರು ತಿಳಿಸಿ ಹೇಳಿದ್ದಾರೆ. ಹೀಗೆ ಒಂದು ಬ್ರಹ್ಮ ಶಬ್ದ ಎಷ್ಟು ಗ್ರಂಥದಲ್ಲಿ, ವಿಶೇಷವಾಗಿ ಬ್ರಹ್ಮಸೂತ್ರದ ಸೂತ್ರಗಳಲ್ಲಿ ಪರಮಾತ್ಮನನ್ನು, ವಿಷ್ಣುವಿನನ್ನು ಪುನಃ ಪುನಃ ಬ್ರಹ್ಮ ಅಂತೇಳಿ ಕರೆದಿದ್ದಾರೆ. ಆದ್ದರಿಂದಾಗಿ ಬ್ರಹ್ಮಾಭಿದ ಅಂತೇಕೊಂಡಂತನ್ನೋ ಶಬ್ದದಿಂದ ಇಷ್ಟು ವಿಧದಲ್ಲಿ ಹೇಳಲ್ಪಡುವ ಪರಮಾತ್ಮ ಸಂಪೂರ್ಣ ವೇದ ಸಾಹಿತ್ಯ, ಉಪನಿಷತ್ ಸಾಹಿತ್ಯ, ಸೂತ್ರ ಸಾಹಿತ್ಯ ಹೆಜ್ಜೆಗೂ ವಿಷ್ಣುವಿಗೆ ಬ್ರಹ್ಮ ಅಂತೇಳಿ ಕರೆದಿದ್ದಾರೆ. ಇದನ್ನೆಲ್ಲ ಕ್ರೋಢೀಕರಿಸಿ ಇದನ್ನೆಲ್ಲ ಒಂದು ಕಡೆಗೆ ತಂದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಈ ಪರಮಾತ್ಮನಿಗೆ ಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ. ಬ್ರಹ್ಮಾಭಿಧ ಅಂತೇಳಿ ಪರಮಾತ್ಮನಿಗೆ ಹೆಸರು. ಇಂದ ಉಪನಿಷತ್ ಸಾಹಿತ್ಯದಲ್ಲಿ, ಸೂತ್ರ ಸಾಹಿತ್ಯದಲ್ಲಿ, ಭಾಗವತದಲ್ಲಿ ಹೆಜ್ಜೆಗೂ ಭಗವಂತನನ್ನು ಬ್ರಹ್ಮ ಅಂತೇಳಿ ಕರೆದಿದೆ. ಯಾಕೆ? ಅನಂತ ಗುಣ ಪರಿಪೂರ್ಣ ಇವನೊಬ್ಬನೇ. ಬೇರೆಯವರಲ್ಲಿ ಅನಂತ ಗುಣಗಳಿಲ್ಲ. ಅವರ ಗುಣಗಳಿಗೆ ಒಂದು ಸೀಮೆ ಇದೆ. ಅವುಗಳಿಗೆ ಆ ಒಂದು ಗುಣಗಳಿಗೆ ಒಂದು ಸಮಾಪ್ತಿ ಅಂತ ಅನ್ನೋದಿದೆ. ಪರಮಾತ್ಮನಿಗೆ ಈ ಸಮಾಪ್ತಿ ಅಂತ ಅನ್ನೋದಿಲ್ಲ. ಆದ್ದರಿಂದಾಗಿ ಇದು ಪರಮಾತ್ಮನಿಗೆ ಬಹಳ ಪ್ರಿಯವಾಗಿ ಅವನಿಗೋಸ್ಕರ ಮೀಸಲಾಗಿಟ್ಟ ಹೆಸರು. ಆದ್ದರಿಂದಾಗಿ ವ್ಯವಹಾರದಲ್ಲಿ ಬ್ರಹ್ಮ ಅಂತನ್ನೋ ಹೆಸರನ್ನು ಮಕ್ಕಳಿಗಿಡುವ ಸಂಪ್ರದಾಯ ಇಲ್ಲವೇ ಇಲ್ಲ. ಇನ್ಮೇಲೆ ಹೊಸದಾಗಿ ನೀವು ಇಟ್ಟರೆ ಇಟ್ಟುಕೊಳ್ಳಿ. ಯಾಕೆ ಕರಿಬೇಕಾದರೆ ಬ್ರಹ್ಮ ಅಂತಕೊಂಡು ಕರಿಬೇಕು, ಬ್ರಹ್ಮ ಅಲ್ಲ. ಬ್ರಹ್ಮ ಅಂತ ನಾವು ಸರ್ವಸಾಮಾನ್ಯವಾಗಿ ಉಚ್ಚಾರಣೆ ಮಾಡ್ತೇವೆ. ಆದರೆ ಇವತ್ತು ನಾನು ಕೂಡ ಸ್ವಲ್ಪ ಪುನಃ ವಿಚಾರ ಮಾಡಿಕೊಂಡು ಹೇಳಿದ್ದೇನೆ. ಬ್ರಹ್ಮ, ಹ ಮೊದಲು, ಮ ಆಮೇಲೆ. ಮಕ್ಕಳಿಗೆ ಯಾರಾದ್ರೂ ಹೆಸರಿಟ್ಟಿದ್ದಾರಾ? ಬ್ರಹ್ಮಾಚಾರ್ಯ ಅಂತ ನಿಮಗೆಲ್ಲರೂ ಯಾರು ಸಿಕ್ಕಿದ್ದಾರ? ನಿನಗೆ ಬ್ರಹ್ಮ ಅಂತ ಹೆಸರು ಬೇಕಾ? ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅನಂತ ಗುಣ ಪರಿಪೂರ್ಣತ್ವ ಯಾರಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಪರಮಾತ್ಮನಿಗೆ ಬ್ರಹ್ಮಾಭಿಧ ಅಂತೇಳಿ
ಇಷ್ಟೆಲ್ಲ ವಿಚಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿದ್ದಾರೆ. ಇದರ ನಂತರ ಅನಂತಾಭಿಧ ವಿಶೇಷಾತ್ಮಕ, ಅನಂತಾಭಿಧ ರೂಪ ವಿಶೇಷಾತ್ಮಕ, ಅನಂತ ಅಂತನ್ನುವ ರೂಪ ವಿಶೇಷದಿಂದ ಯುಕ್ತನಾದವನು ಅಂಥೇಳಿ ಪರಮಾತ್ಮನನ್ನು ಕರೆದಿದ್ದಾರೆ. ಪರಮಾತ್ಮನಿಗೆ ಅನಂತ ಅನಂತ ಅಂತಿಕೊಂಡಂತ ಹೆಸರು. ವಿಷ್ಣು ಸಹಸ್ರನಾಮದ 932ನೇ ಹೆಸರು ಅನಂತ ಅಂತಾರೆ. ಅನಂತ ರೂಪೋ ಅನಂತ ಶ್ರೀ ಅಂತಿಕೊಂಡಂಥೇಳಿ ವಿಷ್ಣು ಸಹಸ್ರನಾಮದಲ್ಲಿ ಅವನನ್ನು ಅನಂತರೂಪಿ ಅನಂತರೂಪಿ ಅಂತಿಕೊಂಡಂಥೇಳಿ ಕರೆದಿದ್ದಾರೆ. ಅನಂತರೂಪಿ ಅಂತಿಕೊಂಡಂತ ಹೇಳಿ ಕರೀಲಿಕ್ಕೆ ಕಾರಣ ಏನು ಅಂತಿಕೊಂಡಂತಂದರೆ ಅನಂತಾನಿ ಅಸಂಖ್ಯಾತಾನಿ ರೂಪಾಣಿ ಯಶಸ್ಸಃ. ಪರಮಾತ್ಮನಲ್ಲಿ ಇನ್ಫಿನಿಟ್ ಗುಣಗಳು ಇದ್ದದರಿಂದ, ರೂಪಗಳು ಬರೀ ಗುಣಗಳಲ್ಲ, ಅಷ್ಟು ರೂಪಗಳನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಅನಂತ ರೂಪಗಳಿಂದ ಈ ಜಗತ್ತಿನಲ್ಲಿ ಅಭಿವ್ಯಕ್ತನಾಗಿ ಎಲ್ಲ ಜನರಿಗೂ ಶಕ್ತಿಪ್ರದನಾದ್ದರಿಂದಾಗಿ ಪರಮಾತ್ಮನಿಗೆ ಅನಂತ ಅಂತಿಕೊಂಡು ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಅನಂತಾನಿ ಅಪರಿಮಿತಾನಿ ರೂಪಾಣಿ ಯಶಸ್ಸಃ. ಒಂದೊಂದು ಗುಣಗಳು ಇನ್ಫಿನಿಟ್, ಅಂಥ ಗುಣಗಳು ಇನ್ಫಿನಿಟ್. ಅಪರಿಮಿತ ಗುಣವುಳ್ಳದ್ದರಿಂದಾಗಿ ಅನಂತ, ಇಂಥ ಅನಂತ ಗುಣಗಳಿಂದ ಯುಕ್ತನಾದ್ದರಿಂದಾಗಿ ಅನಂತ. ಅಪರಿಮಿತಾನಿ ರೂಪಾಣಿ ಯಶಸ್ಸಃ ಅಂತಿಕೊಂಡಂತ ಹೇಳಿ ಕರೀತಾರೆ. ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅನಂತ ಅಂತಿಕೊಂಡಂಥ ನಂತರಹಿತ ಅಂತನೂ ಹೆಸರಿದ್ದರೆ ಆ ಪರಮಾತ್ಮನಿಗೆ ಕೃಷ್ಣ ರಾಮ ಗೋವಿಂದ ಅಂತ ಹೆಸರು ಯಾಕೆ ಕರಿಬೇಕು? ಯಾಕೆಂತಂದರೆ ಗುಣಪೂರ್ಣ ಅಂತಿಕೊಂಡ್ರೆ ಎಲ್ಲ ಗುಣಗಳು ಬಂದು ಹೋಗ್ಬಿಡ್ತು ಪ್ರತ್ಯೇಕವಾಗಿ. ಅದಕ್ಕೋಸ್ಕರ ಆಚಾರ್ಯರು ಐತರೇಯ ಭಾಷ್ಯದ ಶಬ್ದ ನಿರ್ಣಯದ ಉದಾಹರಣೆ ಕೊಟ್ಟು ಹೇಳ್ತಾರೆ, ಪರಮಾತ್ಮ ಅನಂತನಾಗಿದ್ದರೂ ಕೂಡ ವಿಶೇಷ ಅಂತನ್ನೋ ಶಕ್ತಿಯಿಂದ ಭೇದ ಪ್ರತಿನಿಧಿ ರೂಪ ಪರಮಾತ್ಮನ ಎಲ್ಲ ರೂಪಕ್ಕೂ ಅಭಿನ್ನತೆ ಇದ್ದರೂ ಕೂಡ ಬ್ರಹ್ಮ ಅನಂತ ವಿಷ್ಣು ಅಂತ ತಿಳ್ಕೊಂಡಂಥೇಳಿ ಅವುಗಳನ್ನು ಪ್ರತ್ಯೇಕವಾಗಿ ಕರೀತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವು ಅಭಿನ್ನವಾಗಿದ್ದರೂ ಕೂಡ ಭೇದದಂತೆ ವ್ಯವಹರಿಸಲ್ಪಡ್ತವೆ. ಭಿನ್ನ ಅಂತಿಕೊಂಡಂತೇಳಿ ವ್ಯವಹರಿಸಲ್ಪಡ್ತದೆ. ಅಭಿನ್ನ ಇದ್ದದ್ದು ಭಿನ್ನ ಅಂತಿಕೊಂಡಂತೇಳಿ ವ್ಯವಹರಿಸಲ್ಪಟ್ಟಾಗ ಅದಕ್ಕೆ ವಿಶೇಷ ಅಂತಿಕೊಂಡಂತೇಳಿ ಹೆಸರು ಬರ್ತದೆ. ವಿಶೇಷತೆಯಿಂದಾಗಿ ಪರಮಾತ್ಮನ ಅವಯವಕ್ಕೂ ಪರಮಾತ್ಮನಿಗೂ ಭೇದ ಇಲ್ಲ. ಆದರೂ ಪರಮಾತ್ಮನ ಕೈ, ಪರಮಾತ್ಮನ ಪಾದ ಅಂತಿಕೊಂಡಂತೇಳಿ ಬೇರೆಯಾಗಿ ಹೇಳ್ತೇವಲ್ಲ. ಯಾಕೆ ಅಂತಿಕೊಂಡಂತಂದರೆ ಅಭಿನ್ನದಲ್ಲಿ ಸ್ವಗತ ಭೇದ ವಿವರ್ಜಿತನಾದ ಪರಮಾತ್ಮನ ಆ ಅಭಿನ್ನತೆಯಲ್ಲಿಯೂ ಕೂಡ ಭಿನ್ನ ವ್ಯವಹಾರ ಇರೋದರಿಂದಾಗಿ ಪರಮಾತ್ಮನಿಗೆ ಇದಕ್ಕೆ ಉಪಚರಿತವಾಗಿರ್ತಕ್ಕಂತಹ ಅಥವಾ ಭೇದ ಅಭಿನ್ನತೆ ಇದ್ದರೂ ಕೂಡ ಭಿನ್ನತೆಯನ್ನು ತೋರಿಸುವ ಭೇದ ಪ್ರತಿನಿಧಿ ರೂಪವಾಗಿ ಜಗತ್ತಿನಲ್ಲಿ ಪರಮಾತ್ಮನ ಅನಂತ ರೂಪಗಳು ಅಭಿವ್ಯಕ್ತಿಸಲ್ಪಡುತ್ತದೆ. ಅನಂತಾಸ್ತು ತಥೈಶ್ವರ್ಯಾದೇಹೇ ಏಕೋಪಿ ಬಹುರೂಪವಾನ್. ಅನಂತಾದಿ ಗುಣಗಳಿಂದ ಅನಂತ ಐಶ್ವರ್ಯಾದಿಗಳಿಂದ ಯುಕ್ತನಾಗಿದ್ದರೂ ಒಬ್ಬನೇ ಆಗಿದ್ದರೂ ಕೂಡ ಭಕ್ತರಿಗೋಸ್ಕರ ಅನಂತ ಬಿಂಬಮೂರ್ತಿಯ ರೂಪದಿಂದ ಪರಮಾತ್ಮ ತಾನು ತನ್ನ ವಿಶಿಷ್ಟ ರೂಪಗಳನ್ನು ಅಭಿವ್ಯಕ್ತಗೊಳಿಸ್ತಾನೆ.
ಪ್ರಕಾಶಯೇತ್ ಯಥಾ ವಿಷ್ಣು ಸರ್ವತ್ರಾಪ್ಯ ವಿಶೇಷವಾನ್. ಆದ್ದರಿಂದ ಪರಮಾತ್ಮನಿಗೆ ವಿಷ್ಣು ವಿಷ್ಣು ಅಂತ ಹೇಳಿ ಕರೀತಾರೆ. ಆದ್ದರಿಂದಾಗಿ ಅನಂತ ಶಬ್ದ ಅಂತಹೀನತ್ವವನ್ನು ತೋರಿಸಿದರೂ ಸಹ ಅನಂತ ಶಬ್ದದಿಂದ ಪರಮಾತ್ಮ ತಾನು ಅಭಿನ್ನನಾಗಿದ್ದು ಅನಂತ ರೂಪಗಳಿಂದ ಭಿನ್ನನಾಗಿದ್ದರೂ ಭಿನ್ನನಂತೆ ವ್ಯವಹರಿಸಲ್ಪಡ್ತಾನೆ. ಗೀತಾ ತಾತ್ಪರ್ಯದ 11ನೇ ಅಧ್ಯಾಯದ 5ನೇ ಶ್ಲೋಕದ ವ್ಯಾಖ್ಯಾನದ ಸಂದರ್ಭದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಏಕಂ ರೂಪಂ ಹರೇರ್ನಿತ್ಯಂ ಅಚಿಂತ ಐಶ್ವರ್ಯ ಯೋಗತಃ. ಪರಮಾತ್ಮನ ಅನಂತ ಅಂತ ಅನ್ನುವುದೇ ಒಂದು ದೊಡ್ಡ ಎಲ್ಲ ಹೆಸರಿನ ಗುಣಗಳ ಸಮೂಹ ರೂಪವಾಗಿರ್ತಕ್ಕಂಥದ್ದು. ಯಾಕೆ? ಅನಂತವಾದ ಐಶ್ವರ್ಯ ಪರಮಾತ್ಮನಲ್ಲಿದೆ. ಆದರೆ ವಿಶೇಷದಿಂದ ಬಹುಸಂಖ್ಯಾ ಗೋಚರಂಚ ವಿಶೇಷಾದೇವ ಕೇವಲಂ. ವಿಶೇಷ ಶಕ್ತಿಯಿಂದ ಪರಮಾತ್ಮ ಬಹುರೂಪಿಯಾಗಿ ಕಾಣ್ತಾನೆ. ಅನಂತತ್ವೇನ ಒಂದೇ ರೂಪದಿಂದ ಇದ್ದರೂ ಭಕ್ತರಿಗೋಸ್ಕರ ಅನಂತ ರೂಪದಿಂದ ಪರಮಾತ್ಮ ವ್ಯಕ್ತಪಡಿಸ್ತಾನೆ, ತನ್ನ ರೂಪವನ್ನು ವ್ಯಕ್ತಪಡಿಸ್ತಾನೆ ಅಂದಿದ್ದಾರೆ. ಋಗ್ವೇದ ಖಿಲದಲ್ಲಿ ಅನಂತ ಶಬ್ದಕ್ಕೆ ಹೆಸರನ್ನು ಪರಿಭಾಷೆಯನ್ನು ಕೊಡ್ತಾರೆ. ಅಸಂಖ್ಯಾತಃ ಜ್ಞಾನವಾಚಕ, ಅಸಂಖ್ಯಾತವಾದ ಜ್ಞಾನಾನಂದವಾಚಕವಾದ, ಅವನಿಗೆ ಅನಂತ ದೇಹಗಳು ಇರೋದರಿಂದಾಗಿ, ಆದರೆ ಅದಕ್ಕೆ ಅಂತ್ಯ ಅಂತ ಅನ್ನೋದಿಲ್ಲ, ಪರಿಮಾಣ ವಿವರ್ಜಿತತ್ವಾತ್ ಅನಂತ ಅಂತ ಕೊಂಡಂತೆ ಅವನನ್ನು ಕರೀತಾರೆ. ಭಗವದ್ಗೀತೆ 11ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಪರಮಾತ್ಮನನ್ನೇ ಅನಂತ ಅಂತ ಕರೆದಿದ್ದಾನೆ ಅರ್ಜುನ. ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ. ಎಲ್ಲ ಕಡೆಯಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಅನಂತರೂಪಿಯಾದಂಥ ನಿನ್ನನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಅರ್ಜುನ ಹೇಳುವಾಗ ಅನಂತ ಅಂತ ದೇವರನ್ನು ಕರೆದಿದ್ದಾನೆ. ಮುಂದೆ ಗೀತಾಭಾಷ್ಯದ 36ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ತ್ವಯಾ ತತಂ ವಿಶ್ವಮನಂತ ರೂಪ. ಪರಮಾತ್ಮ ಅನಂತ ರೂಪಗಳಿಂದಾಗಿ ನೀನು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಿ. ಅಂದರೆ ಕಲ್ಪನೆ ಮಾಡಿಕೊಳ್ಳಿ, ಅಂತ್ಯವಿಲ್ಲದ ಪರಮಾತ್ಮನಲ್ಲಿ ಇದು ವಿಷ್ಣು ವಾಸುದೇವ ವಿಷ್ಣು ಅಂತ ತಿಳ್ಕೊಂಡಂಥ ವಿಭಾಗ ಹೇಗೆ ಅಂತ ತಿಳ್ಕೊಂಡಂತಂದರೆ ಅದು ಪರಮಾತ್ಮನ ಇಚ್ಛೆಯಿಂದಲೇ. ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಒಂದೇ ಶಬ್ದದಿಂದ ಪರಮಾತ್ಮನ ಎಲ್ಲ ಗುಣಗಳನ್ನು ಹೇಳಬೇಕಾಗಿದ್ದರೆ ಅನಂತ ಶಬ್ದದಿಂದ ಹೇಳಿ. ಅಥವಾ ಯಾವುದನ್ನು ಎಣಿಸ್ಲಿಕ್ಕಾಗೋದಿಲ್ಲ, ಅಪರಿಮಾಣ ಅನ್ಯತ್ರತು ಅಪರಿಮಾಣ ಅಂತ ಹೇಳಿ ಪರಮಾತ್ಮನ ಒಂದೊಂದು ಗುಣಗಳೂ ಕೂಡ ಪರಿಪೂರ್ಣವಾಗಿದ್ದು ಅಂತ ಅನಂತ ಗುಣಗಳಾಗಿದ್ದೇವೆ. ಒಂದೊಂದು ಗುಣದಲ್ಲಿ ಅನಂತ ಗುಣಗಳು ಸೇರಿಕೊಂಡಿವೆ. ಆದ್ದರಿಂದ ಭಗವಂತನಿಗೆ ಅನಂತ ಅನಂತ ಅಂತೇಳಿ ಹೆಸರು. ಅನಂತ ರೂಪ ಅಂತೇಳಿ ಕರೆದಿದ್ದಾರೆ. ಹೇಮಕೋಶ ಅಂತಿದೆ, ಅಮರಕೋಶ ಇದ್ದಂತೆ ಹೇಮಕೋಶ ಅಂತಿದೆ. ಆ ಕೋಶದಲ್ಲಿ ಅನಂತ ರೂಪದಲ್ಲಿ ಬಂದಿರತಕ್ಕಂಥ ರೂಪ ಅಂದರೆ ಸೌಂದರ್ಯ ಅಂತೇಳಿ ಅರ್ಥ ಮಾಡಿದ್ದಾರೆ. ಅನಂತ ಸೌಂದರ್ಯದಿಂದ ಯುಕ್ತನಾಗಿದ್ದರಿಂದಾಗಿ ಭಗವಂತನಿಗೆ ಅನಂತ ಅಂತೇಳಿ ಹೆಸರು. ರೂಪಂ ಶ್ಲೋಕ ಶಬ್ದಯೋ ಸೌಂದರ್ಯೇ ಸ್ವಭಾವೇ ಚ ಅಂತೇಳಿ ಅಂದಿದ್ದಾರೆ. ಅನಂತ ಸೌಂದರ್ಯದಿಂದ ಯುಕ್ತನಾದ್ದರಿಂದಾಗಿ ಭಗವಂತನಿಗೆ ಶಾಸ್ತ್ರ ಅನಂತ ಅನಂತ ಅಂತೇಳಿ ಕರೀತದೆ. ರೂಪಕ್ಕೆ ಶಬ್ದ ಅಂತನೂ ಅರ್ಥ ಇರೋದರಿಂದಾಗಿ ಅನಂತೈಹಿ ಶಬ್ದೈಹಿ ರೂಯತೆ ಸ್ತೂಯತೆ, ಅನಂತ ಶಬ್ದಗಳಿಂದ ಪರಮಾತ್ಮ ಸ್ತುತಿಸಲ್ಪಡ್ತಾನೆ. ಆದ್ದರಿಂದಾಗಿ ಅವನಿಗೆ ಅನಂತ ರೂಪ ಅಂತ ತಿಳ್ಕೊಂಡಂತೇಳಿ ಹೆಸರು. ಭಾವ ಇರೋದರಿಂದಾಗಿ ಜಗತ್ತಿನಲ್ಲಿ ಅನಂತ ವ್ಯಕ್ತಿಗಳು, ಆ ವ್ಯಕ್ತಿಗಳ ಸ್ವಭಾವ ಭಿನ್ನ ಭಿನ್ನ.
ಅನಂತ ವ್ಯಕ್ತಿಗಳಲ್ಲಿದ್ದ ಅನಂತ ಸ್ವಭಾವಗಳನ್ನು ಪರಮಾತ್ಮ ಅಭಿವ್ಯಕ್ತಗೊಳಿಸುತ್ತಾನೆ. ಆದ್ದರಿಂದಾಗಿ ಅವನಿಗೆ ಅನಂತ ರೂಪ ಅಂತ ತಿಳ್ಕೊಂಡಂತೇಳಿ ಹೆಸರು. ಅನಂತಾನಾಂ ವ್ಯಕ್ತೀನಾಂ ಪದಾರ್ಥಾನಾಂ ಅನಂತಾನಿ ಸ್ವಭಾವಾನಿ ಅವಿವ್ಯಂಗ್ಯಾನಿ ಏನ ಸಹ ಅನಂತರೂಪ. ಎಷ್ಟು ಅನಂತ ಜೀವರಾಶಿಗಳು, ಪ್ರತಿಯೊಬ್ಬರದ್ದು ಸ್ವಭಾವ ಬೇರೆ, ಯೋಗ್ಯತೆ ಬೇರೆ. ಅವರಲ್ಲಿರೋ ಸ್ವಭಾವ ಯೋಗ್ಯತೆಗಳನ್ನು ಒಳಗಿದ್ದು ಅಭಿವ್ಯಕ್ತಗೊಳಿಸ್ತಾನೆ. ಅನಂತ ವ್ಯಕ್ತಿಗಳಲ್ಲಿ ಅನಂತ ಸ್ವಭಾವ ವ್ಯಕ್ತಪಡಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅನಂತ ರೂಪ ಅಂತ ತಿಳ್ಕೊಂಡಂತೇಳಿ ಹೆಸರು. ಬರೀ ಅನಂತ ಅಲ್ಲ, ಅನಂತ ರೂಪ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಂಸ್ಕೃತದಲ್ಲಿ ರುಪು ಅಂತನ್ನೋ ಒಂದು ಧಾತು ಇದೆ. ರುಪು ಅಂತ ಅನ್ನೋ ಧಾತು ಇದೆ. ಅದಕ್ಕೆ ಮೋಹಗೊಳಿಸು ಅಂತ ತಿಳ್ಕೊಂಡಂತ ಹೆಸರು. ಇನ್ನೊಬ್ಬರನ್ನು ಮೋಹಗೊಳಿಸು ಅಂತ ತಿಳ್ಕೊಂಡಂತ ಹೇಳಿ. ಪರಮಾತ್ಮ ಅನಂತಾನ್ ಅನಂತ ಸಂಖ್ಯಾಕಾನ್ ಸಂಸಾರ ಯೋಗ್ಯಾನ್ ಜೀವಾನ್, ಅನಂತ ಸಂಸಾರದಲ್ಲಿ ಬರ್ತಕ್ಕಂಥ ಜೀವರಿಗೆ ಪರಮಾತ್ಮ ಸ್ವಮಾಯಾರೂಪೇಣ ರೋಪಯತೀತಿ ಅನಂತ ರೂಪ. ಅನಂತ ಜೀವರಾಶಿಗಳಿಗೆ ತನ್ನ ವಿಷ್ಣು ಮಾಯೆಯಿಂದ ತನ್ನ ವಶ ಮಾಡಿಕೊಂಡು ಅವರನ್ನು ಸಂಸಾರದಲ್ಲಿ ಇಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಂತ ರೂಪ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಷ್ಟೇ ಅಲ್ಲ, ಅನಂತ ಜನರಿಗೆ, ಅನಂತ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಅನಂತ ರೂಪಗಳನ್ನು ಕೊಡ್ತಾನೆ. ಅನಂತಾನ್ ಪುರುಷಾನ್, ಅನಂತ ಪುರುಷರಿಗೆ ರೂಪವನ್ನು ಕೊಡ್ತಾನೆ. ಅನಂತ ಪದಾರ್ಥಾಂಶ, ಅನಂತ ಪದಾರ್ಥಗಳಿಗೆ ಹೊಸ ಹೊಸ ರೂಪಗಳನ್ನು ಕೊಡ್ತಾನೆ. ಆದ್ದರಿಂದಾಗಿ ಅನಂತ ರೂಪ ಅಂತಿಕೊಂಡಂತೇಳಿ ಅವನನ್ನು ವಿಷ್ಣು ಸಹಸ್ರನಾಮ ಕರೀತಾರೆ. ಅಥವಾ ರೂಪಧಾತುವಿಗೆ ಸ್ತುತಿ ಅಂತೂ ಕೂಡ ಹೆಸರಿದೆ. ಸಂಸ್ಕೃತದ ವೈಭವ, ಸಂಸ್ಕೃತದ ಅರ್ಥವೈಭವ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಸ್ತುತಿ ಅಂತ ಅರ್ಥ. ಅನಂತೇನ ರೂಪ್ಯತೆ ಅಂದರೆ ಶೇಷದೇವರಿಂದ 1000 ತಮ್ಮ ಮುಖಗಳಿಂದ ವರ್ಣಿಸಲ್ಪಡ್ತಾನೆ. ಶೇಷೇ ಅನಂತೇನ ಶೇಷೇಣ ರೂಪ್ಯತೆ ಸ್ತೂಯತೆ ಅನಂತಮುಖೈ ಅನಂತರೂಪ. 1000 ಮುಖಗಳಿಂದ ಪರಮಾತ್ಮ ಅನಂತ ಗುಣಗಳನ್ನು ಶೇಷದೇವರು ವರ್ಣನೆ ಮಾಡ್ತಾರೆ. ಆದ್ದರಿಂದಾಗಿ ಅನಂತ ರೂಪ ಅಂತ ತಿಳ್ಕೊಂಡಂತ ಹೇಳಿ ಎಂದಿದ್ದಾರೆ. ಅದಕ್ಕೆ ಭಾಗವತದಲ್ಲಿ ಶ್ಲೋಕ ಬರ್ತದೆ, ಗಾಯನ್ ಗುಣಾನ್ ದಶಶತಾನನ ಆದಿದೇವ. ವಾಯುದೇವರ ನಂತರ ಆದಿದೇವತೆ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಶೇಷದೇವರು 1000 ಮುಖದಿಂದ ಪರಮಾತ್ಮನಿಗೆ ಗುಣಗಳನ್ನು ಗಾನ ಮಾಡಿದರೂ ಅವನ ಗುಣಗಳ ಸಮಾಪ್ತಿ ಆಗ್ತಾ ಇಲ್ಲ ಅಂತಿಕೊಂಡಿದ್ದಾರೆ. ಶೇಷೋ ದಿನಾಪಿ ಸಮವಸ್ಯತಿ ನಾಸ್ಯಪಾರಂ. 1000 ಮುಖದಿಂದ ಸತತ ಭಗವಂತನ ಹೊಸ 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 ಗುಣಗಳನ್ನು ಹೇಳಿದರೂ ಆ ಹೇಳಿ ಮುಗಿಸ್ಲಿಕ್ಕೆ ಆಗಿಲ್ಲ ಅಂತಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪರಮಾತ್ಮ ತಾನು ನಾಗಗಳಲ್ಲಿ ಅನಂತ ರೂಪನಾಗಿದ್ದುಕೊಂಡು ನಾಗಗಳಿಗೆ ಒಂದು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ, ವಿಭೂತಿ ರೂಪ. ಆದ್ದರಿಂದ ಅವನು ಅನಂತ. ಅದಕ್ಕೋಸ್ಕರ ಭಗವದ್ಗೀತೆ 10ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತಿಕೊಂಡಂತೆ ಪರಮಾತ್ಮ ಹೇಳಿದ್ದಾನೆ. ಅನಂತ ಅಂತಿಕೊಂಡಂತಂದರೆ ಅಂತ್ಯವಿಲ್ಲದ ಆಕಾಶಕ್ಕೂ ಅನಂತ ಅಂತಿಕೊಂಡಂತ ಹೆಸರು. ಅನಂತಂ ಆಕಾಶಂ ತದ್ವತ, ಆಕಾಶದಂತೆ ಸರ್ವತ್ರ ವ್ಯಾಪ್ತವಾದ ರೂಪ ಯಾವನಿಗಿದೆಯೋ ಅಂತ ಪರಮಾತ್ಮನಿಗೆ ಅನಂತ ರೂಪ ಅಂತಿಕೊಂಡಂತೇಳಿ ಕರೆಯುತ್ತಾರೆ. ಆಕಾಶ, ತೈತ್ರಿಯ ಉಪನಿಷತ್ತು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ, ಆಕಾಶ ಶರೀರಂ ಬ್ರಹ್ಮ. ಪರಮಾತ್ಮ ಶರೀರ ಆಕಾಶದಂತೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ತದ್ವತ್ ವ್ಯಾಪ್ತಂ ರೂಪಂ ಯಸ್ಯ ಅಂತಿಕೊಂಡು ಆಕಾಶವತ್ ವ್ಯಾಪ್ತ ದೇಹಂ ಅಂತಿಕೊಂಡಂತೇಳಿ ಆಚಾರ್ಯರು ತೈತ್ರಿಯ ಭಾಷ್ಯದಲ್ಲಿ ಬರೀತಾರೆ.
ಅಥವಾ ಅನಂತಂ ಅಂದರೆ ಆಕಾಶಂ, ಆಕಾಶಕ್ಕೆ ಸರ್ವತ್ರದಲ್ಲಿ ವ್ಯಾಪ್ತಿಯನ್ನು ತಂದು ಕೊಡ್ತಾನೆ. ಅನಂತಂ ಆಕಾಶಂ ಅನಂತತ್ವೇನ ರೂಪಯತಿ ಇತಿ ಅನಂತರೂಪ. ಆದ್ದರಿಂದಾಗಿ ಅವನಿಗೆ ಅನಂತರೂಪ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅಥವಾ ಅಂತ ಅಂತಂದರೆ ನಾಶ, ನಾಶ ಇಲ್ಲ, ಆದ್ದರಿಂದ ಅನಂತ. ನ ವಿದ್ಯತೆ ಅಂತಹ ನಾಶಂ ಯೇಷಾಂ ಯಸ್ಯ ಸಹ ಅನಂತಃ. ಇದು ಒಂದು ರೂಪ ಆಯಿತು. ಇನ್ನು ನ ವಿದ್ಯತೆ ಅಂತಹ ಯೇಷಾಂ ತಾನಿ ಅನಂತಾನಿ ರೂಪಾಣಿ ಯಸ್ಯ ಸಹ ಅನಂತರೂಪ. ನಾಶರಹಿತವಾದ ಅನಂತ ರೂಪಗಳಿಂದ ಯುಕ್ತನಾದ್ದರಿಂದಾಗಿ ಪರಮಾತ್ಮ ಅನಂತ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಂಡಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ 659ನೇ ಹೆಸರಿನಲ್ಲಿಯೂ ಕೂಡ ವೀರ ಅನಂತಃ ಅಂತಿಕೊಂಡು ವೀರೋನಂತೋ ಧನಂಜಯ ಅಂಥ ಸಂದರ್ಭದಲ್ಲಿ 658ನೇ ರೂಪ ಹೆಸರು ವೀರ, 659ನೇ ಹೆಸರು ಅನಂತಃ ಅಂತಿಕೊಂಡಂಥದ್ದೇ. ಮುಂದೆ 886ನೇ ರೂಪವು ವಿಷ್ಣು ಸಹಸ್ರನಾಮದಲ್ಲಿ 886ನೇ ಹೆಸರು ಅನಂತಃ, ಅನಂತೋ ಹುತಭುಗ್ಭೋಕ್ತ ಅಂತನ್ನೋ ಸಂದರ್ಭದಲ್ಲಿ ಕೂಡ ಇವನು ಅನಂತ ಅಂತಿಕೊಂಡಂತೆಲ್ಲ ಕರೆದಿದ್ದಾರೆ. ಹೇಗೆ ಬ್ರಹ್ಮ ಶಬ್ದಕ್ಕೆ ಅನೇಕ ಪ್ರಮಾಣಗಳಿವೆಯೋ ಅದೇ ರೀತಿಯಾಗಿ ಅನಂತ ಶಬ್ದಕ್ಕೂ ಕೂಡ ಅನಂತ ಪ್ರಮಾಣಗಳು. ಅಥವಾ ಅಂತ ಅಂತಂದರೆ ನಾಶರಹಿತವಾದ ಶರೀರವುಳ್ಳವರು ಯಾರು? ಮುಕ್ತರು. ಅನಂತಾಹ ಅಂತಂದರೆ ಮುಕ್ತ ಶರೀರಗಳು. ಅನಂತಾನಿ ನಾಶರಹಿತಾನಿ ರೂಪಾಣಿ ಮುಕ್ತಾನಾಂ, ಮುಕ್ತರಿಗೆ ನಾಶರಹಿತ ಶರೀರ ಯಸ್ಮಾತ್, ಈ ಪರಮಾತ್ಮನಿಂದಲೇ ಬಂದದ್ದರಿಂದಾಗಿ ಯಾವ ಭಗವಂತನಿಂದ ಬಂದಿದೆ ಅವನು ಅನಂತ ಅಂತಕೊಂಡಂತೆ ಅನ್ನಿಸ್ಕೊಳ್ತಾನೆ. ಹೀಗೆ ಇವತ್ತು ನಾವು ಬ್ರಹ್ಮ ಅನಂತ, ಬ್ರಹ್ಮ ಮತ್ತು ನನ್ನ ತಪ್ಪು ಉಚ್ಚಾರಣೆ ಮಾಡ್ತಾ ಇದ್ದೇನೆ, ಬ್ರಹ್ಮ ಅನಂತ, ಈ ಎರಡು ಶಬ್ದಗಳಿಂದ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ. ಆಚಾರ್ಯನು ಹೇಳ್ತಾ ಹೋದರೆ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತನ್ನೋದನ್ನು, ಹೌದು ನಾನು ಎಲ್ಲ ಪ್ರಮಾಣ ಸಂಗ್ರಹ ಮಾಡಿ ನಿಮ್ಮ ಎದುರಿಗೆ ಹೇಳಿದ್ದೇನೆ. ನೀವು ಹೇಳಿದ ನೆನಪಿಗೆ ಯಾರಿಗೆ ಬರ್ತದೆ? ನೆನಪಲ್ಲ. ಪರಮಾತ್ಮನ ಬಗ್ಗೆ ಗ್ರಂಥ ಎಷ್ಟು ರೀತಿಯಿಂದ ಹೆಜ್ಜೆ ಹೆಜ್ಜೆಗೂ ಆ ಭಗವಂತನ ವೈಶಿಷ್ಟ್ಯ ಹೇಳಿಕೊಡ್ತದೆ ಅಂತ ಅನ್ನೋದನ್ನು, ಆ ಪರಮಾತ್ಮನ ವಿಶಿಷ್ಟತೆಗಳನ್ನು ಚಿಂತನೆ ಮಾಡಬೇಕು. ಬ್ರಹ್ಮ ಅನಂತ ಗುಣಗಳು, ಅನಂತ ಅವನು ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಎರಡನ್ನು ಜೊತೆಯಲ್ಲಿಟ್ಟಿದ್ದಾರೆ. ಬ್ರಹ್ಮಾಭಿದ ಅನಂತ ರೂಪಾಭಿದ. ಬ್ರಹ್ಮ ಅಂತನ್ನೋ ಹೆಸರಿನಿಂದ ಯುಕ್ತನಾದವನು ಶ್ರೀಹರಿ, ಅನಂತ ರೂಪ ಅಂತನ್ನೋ ಹೆಸರಿನಿಂದ ಅಭಿವ್ಯಕ್ತನಾದ ಶ್ರೀಹರಿ. ಹೀಗೆ ಈ ಬ್ರಹ್ಮ ಮತ್ತು ಅನಂತ ರೂಪದ ಚಿಂತನೆಯನ್ನು ಒಂದು ಸಲ ನಾನು ವೇಗವಾಗಿ ಹೇಳ್ತಾ ಹೋದೆ, ನೀವು ಕೇಳಿದಿರಿ. ಬಿಡಬೇಡಿ, 4-5 ಸಲ ಕೇಳಿ, 10 ಸಲ ಕೇಳಿ. ಆಚಾರ್ಯರು ಎಲ್ಲೆಲ್ಲಿ ಸಂದರ್ಭ ಬಂದಿದೆ ಅದನ್ನು ಹುಡುಕಿ ಬ್ರಹ್ಮ, ಪರಮಾತ್ಮ, ವಿಷ್ಣು ಅಂತನ್ನೋದನ್ನು ನಮಗೆ ತಿಳಿಸಿಕೊಟ್ಟು ಪರಮ ಉಪಕಾರವನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರ ಉಪನಿಷತ್ತಂತೂ ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನಂದ ಬ್ರಹ್ಮ ಅಂತ ಕರೀತಾರೆ, ಅನಂತ ಅಂತ್ಯಕೊಂಡಂತೇಳಿ ಕರೀತಾರೆ. ಈ ಎರಡು ಪರಮಾತ್ಮನ ಹೆಸರುಗಳು ಅದ್ಭುತವಾಗಿರ್ತಕ್ಕಂಥ ವಿಶಾಲತೆಯಿಂದ ವಿಸ್ತೃತತೆಯಿಂದ ಯುಕ್ತವಾಗಿದೆ. ಇಂತಹ ಪರಮಾತ್ಮನಿಗೆ ಮುಂದೆ ಅಲ್ಲೇನು ಮಾಡಿದ್ರು, ಅನಂತಾಭಿದ ವಿಶೇಷಾತ್ಮಕ ಅಂತ್ಯಕೊಂಡಂತೇಳಿ ಒಂದು ಶಬ್ದವನ್ನು ಜೋಡಿಸಿದರು. ಇದೇ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಹೊಸ ಸಿದ್ಧಾಂತ.
ಅಭಿನ್ನ ಪರಮಾತ್ಮನಿಗೂ ಪರಮಾತ್ಮನ ರೂಪಗಳಿಗೂ ಅಭಿನ್ನತ್ವ ಇದ್ದರೂ ಭಿನ್ನತ್ವ ಏನು ವ್ಯವಹಾರ ಜಗತ್ತಿನಲ್ಲಿದೆ. ಅಭಿನ್ನದಲ್ಲಿ ಭಿನ್ನತ್ವದ ವ್ಯವಹಾರ ಇದು ವಿಶೇಷ ಅಂತ ತಿಳ್ಕೊಂಡಂತೇಳಿ ಅನ್ನಿಸಿಕೊಳ್ಳುತ್ತದೆ. ಆದ್ದರಿಂದಾಗಿ ಬ್ರಹ್ಮ ಅಂದರೂ ಅವನೇ, ಅನಂತ ಅಂತಂದರೂ ಅವನೇ, ನಾರಾಯಣ ಅಂತಂದರೂ ಅವನೇ, ವಾಸುದೇವ ಅಂತಂದರೂ ಅವನೇ. ಅಭಿನ್ನನಾಗಿದ್ದರೂ ಕೂಡ ಪರಮಾತ್ಮ ಅನಂತ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅನ್ನೋ ಉದಾಹರಣೆಯನ್ನು ಮಂತ್ರಾಲಯ ಪ್ರಭುಗಳು ತಿಳಿಸಿಕೊಡ್ತಾರೆ. ಅನಂತಾಭಿಧ ಬ್ರಹ್ಮಾಭಿಧ ಅನಂತಾಭಿಧ ಅನಂತಾಭಿಧ ರೂಪ ವಿಶೇಷಾತ್ಮಕ ಅಂತಿಕೊಂಡಂತನ್ನು ಶಬ್ದದಿಂದ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಈ ರೂಪ ಹೇಗಿವೆ ಅನ್ನೋದನ್ನು ಮುಂದಿನ ವಾಕ್ಯದಲ್ಲಿ ನಿರುಪಚರಿತ ಮೂಲ ರೂಪ ಅಂತ ಪರಮಾತ್ಮನಿಗೆ ವಿಶೇಷಣ ಕೊಟ್ಟಿದ್ದಾರೆ. ಅದರ ಅರ್ಥ ಏನು, ಅದರ ಅರ್ಥ ವೈಶಾಲ್ಯ ಏನು ಅಂತನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತೆ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಪ್ರಾತಃ ಸಂಕಲ್ಪ ಗದ್ದೆ ಹೇಳುವಾಗ ಪರಮಾತ್ಮನಿಗೆ ಪ್ರಿಯವಾದ ಬ್ರಹ್ಮ, ಅನಂತ ಇತ್ಯಾದಿ ಶಬ್ದಗಳಿಂದ ಅವನನ್ನು ವರ್ಣನೆ ಮಾಡಿದರೆ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.